ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ, ನಿನ್ನೆಯ ಪತ್ರಿಕೆಗಳಲ್ಲಿ ಬಿಜಾಪುರ ಜಿಲ್ಲೆಯ ಕಾಂಗ್ರೆಸ್ಸಿನ ನಾಯಕರು ಮೊನ್ನೆಯ ದಿನ ಪತ್ರಿಕಾಗೋಷ್ಠಿ ಮಾಡಿ ವಿಜಯಪುರದ ವಿಮಾನ ನಿಲ್ದಾಣವನ್ನು ಇದು ಕಾಂಗ್ರೆಸ್ಸಿನ ಕೊಡುಗೆ, ಉಸ್ತುವಾರಿ ಮಂತ್ರಿಗಳಂಥ ಎಂ ಬಿ ಪಾಟೀಲರ ಭಗೀರಥ ಪ್ರಯತ್ನದಿಂದ ಆಗಿದೆ, ಇಲ್ಲ ಅಂದರೆ ಇದು ಬಾರಾಕಮನ ಆಗ್ತಿತ್ತು ಅಂತಕ್ಕಂಥ ಏನು ಪತ್ರಿಕಾಗೋಷ್ಠಿ ಹೇಳಿಕೆ ಅದ. ಅದನ್ನು ನೋಡಿದಾಗ ಒಬ್ಬ ಜವಾಬ್ದಾರಿ ಭಾರತೀಯ ಜನತಾ ಜಿಲ್ಲಾಧ್ಯಕ್ಷನಾಗಿ ನನಗೂ ಕೂಡ ನೋವಾಯಿತು. ಇದು ವಿಜಯಪುರ ಜಿಲ್ಲೆಯ ಭಾಳಷ್ಟು ಜನರಿಗೂ ಕೂಡ ನೋವಾಗಿದೆ. ಯಾಕಂದ್ರೆ ವಿಜಯಪುರ ವಿಮಾನ ನಿಲ್ದಾಣ 2009ರಲ್ಲಿ ವಿಜಯಪುರ ತಾಲೂಕಿನ ಬುರ್ನಾಪುರ ಇರ್ಬೋದು, ಅಲಿಯಾಬಾದ್ ಇರ್ಬೋದು, ಮಧುಬಾಮಿ ಗ್ರಾಮಗಳ ವ್ಯಾಪ್ತಿಯಲ್ಲಿ ಸುಮಾರು 727 ಎಕರೆ ಜಮೀನನ್ನು ಖರೀದಿ ಮಾಡ್ತಕ್ಕಂಥದ್ದು, ಅದನ್ನು ಭೂ ಸ್ವಾಧೀನ ಮಾಡ್ತಕ್ಕಂಥದ್ದು ಇನ್ನು ಯಾರು ಮಾಡಿದರು? ಇದರಲ್ಲಿ ಕಾಂಗ್ರೆಸ್ಸಿನ ಏನು ಪ್ರಯತ್ನ ಇತ್ತು? ಈ 727 ಎಕರೆ ಜಮೀನು ಖರೀದಿ ಮಾಡಿ ಭೂ ಸ್ವಾಧೀನ ಮಾಡೋ ಪ್ರಕ್ರಿಯೆಯಲ್ಲಿ ಬಿಜಾಪುರ ಉಸ್ತುವಾರಿ ಮಂತ್ರಿ ಎಂ ಬಿ ಪಾಟೀಲರ ಪಾತ್ರ ಏನದ ಅಂತಕ್ಕಂಥದ್ದನ್ನು ನಾನು ಕೇಳಬೇಕಾಗೈತಿ. ಅವತ್ತು 2009ರಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಇತ್ತು. BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ 727 ಎಕರೆ ಜಮೀನನ್ನು ಖರೀದಿ ಮಾಡಿ ಭೂ ಸ್ವಾಧೀನ ಮಾಡಿದ ಕೊಡುಗೆ ಅದು ಭಗೀರಥ ಪ್ರಯತ್ನ ಅಂದರೆ ಅದು ಭಾರತೀಯ ಜನತಾ ಪಕ್ಷದ್ದು, BS ಯಡಿಯೂರಪ್ಪನವ್ರದ್ದು ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ಅವತ್ತು ನಗರ ಶಾಸಕರ ನಮ್ಮ ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ ಇದ್ದರು. ಅವತ್ತು ಮುಂದೆ 2008ರಿಂದ 2013ವರೆಗೆ ಭಾರತೀಯ ಜನತಾ ಪಕ್ಷ ಸರ್ಕಾರದಲ್ಲಿ 727 ಎಕರೆ ಜಮೀನು ಭೂ ಸ್ವಾಧೀನ ಆಯಿತು. ಮುಂದೆ 2013ರಿಂದ ತಾವು ಬಂದ್ರಿ, ಕಾಂಗ್ರೆಸ್ ಸರ್ಕಾರ ಇತ್ತು. 5 ವರ್ಷ ತಮ್ಮ ಆಡಳಿತದಲ್ಲಿ ಏನು ನೀವು ವಿಮಾನ ನಿಲ್ದಾಣ ಬಗ್ಗೆ ಭಗೀರಥ ಪ್ರಯತ್ನ ಮಾಡಿದ್ರಿ. ಮುಂದೆ 2018 ಕೂಡ ಮತ್ತೆ ತಾವು JDS ಅಲಯನ್ಸ್ನೊಂದಿಗೆ ಅಧಿಕಾರದಲ್ಲಿದ್ದಿರಿ 1 ವರ್ಷ. ಅವಾಗೇನು ನೀವು ಭಗೀರಥ ಪ್ರಯತ್ನ ಮಾಡಿರಿ ವಿಮಾನ ನಿಲ್ದಾಣಕ್ಕಾಗಿ? ಯಾವಾಗ ಮತ್ತೆ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು, ಅವತ್ತೇ ಅದಕ್ಕೆ ಸುಮಾರು 222 ಕೋಟಿ ರೂಗಳನ್ನು ಮೀಸಲಿಟ್ಟು ATR 72 ವಿಮಾನಗಳ ಹಗಲು ಕಾರ್ಯಾಚರಣೆ ಮಂಜೂರಾಯ್ತಾಯಿತು, ಅನುದಾನವನ್ನು ಕೂಡ ಕೊಟ್ಟರು. ಮುಂದೆ ಅದು ATR 72ದಿಂದ ಏರ್ಬಸ್ 320 ವಿಮಾನಗಳ ಹಗಲ ಕಾರ್ಯಾಚರಣೆ ಕೈಗೊಳ್ಳಲು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಅದಕ್ಕೆ 125 ಕೋಟಿ ರೂಪಾಯಿ ಕೊಟ್ಟರು. ಟೋಟಲಿ 347.92 ಕೋಟಿ ಕೊಟ್ಟದ್ದು ಯಾರಿದ್ರೆ ಅದು ಬೊಮ್ಮಾಯಿ ಅವರು, ಭಾರತೀಯ ಜನತಾ ಪಕ್ಷ ಸರ್ಕಾರ. ಈಗ ತಾವು ಹೇಳ್ತಾ ಇರೋದು ಇದು ಭಾರತೀಯ ಜನತಾ ಪಕ್ಷದ ಕೊಡುಗೆ, ಇದು ಭಾರತೀಯ ಜನತಾ ಪಕ್ಷದ ನಾಯಕರ ಭಗೀರಥ ಪ್ರಯತ್ನದಾಗೈತಿ. ಆದರೆ ಎಂ ಬಿ ಪಾಟೀಲರ್ ಇದಕ್ಕೆ ನೀವು ಎಂ ಬಿ ಪಾಟೀಲರ್ ಭಗೀರಥ ಪ್ರಯತ್ನ, ಎಂ ಬಿ ಪಾಟೀಲರ್ ಭಗೀರಥ ಅಂತಕ್ಕಂಥದ್ದು ಎಷ್ಟು ಸಮಂಜಸ ಅಂತಕ್ಕಂಥದ್ದನ್ನು ನಾನು ಕೇಳಬೇಕಾಕೈತಿ. ನೀರಾವರಿ ವಿಷಯದಲ್ಲೂ ಕೂಡ ಇದೇ ರೀತಿ ಕ್ರೆಡಿಟ್ ತೊಗೊಂಡ್ರೆ ನೀವು ಬಿಜಾಪುರ ಜಿಲ್ಲೆಗೆ ನೀರಾವರಿ ಸುಮಾರು ನೀವು 60 ವರ್ಷ ಆದರೂ ನಿಮ್ಮಲ್ಲಿ ನೀರಾವರಿ ಮಾಡೋಕ್ಕಾಗಿರಲಿಲ್ಲ. ಯಾವಾಗ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು 108 ಕೆರೆ ತುಂಬ ಯೋಜನೆಯನ್ನು ಚಾಲನೆ ಕೊಟ್ಟಿರ್ತೇಸಿಂದ ಬಿಜಾಪುರ ಜಿಲ್ಲೆ ನೀರಾವರಿ ಆಗೈತಿ. ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರಸ್ತಾವನೆ ಹೋಗಿತ್ತು. ಆ ಸಂದರ್ಭದಲ್ಲಿ ಆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಈ ಪ್ರಾಜೆಕ್ಟಿಗೆ, ಈ ಕೆರೆ ತುಂಬ ಯೋಜನೆಗೆ ಇದು ಅವೈಜ್ಞಾನಿಕ ಅಂತಕ್ಕಂಥದ್ದು ಹೇಳಿ ರಿಜೆಕ್ಟ್ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ಅದೇ ಪ್ರಾಜೆಕ್ಟನ್ನು ಯಡಿಯೂರಪ್ಪನವರು ಅದು ಸಾಧ್ಯ ಮಾಡಿ ತೋರಿಸಿದ್ರು. ಕುಡಿನೀರಿಗೆ ಅಂತಕ್ಕಂಥ ಪ್ರಾಜೆಕ್ಟ್ ಇಟ್ಟು ಅದನ್ನು ಕಾರ್ಯ ಮಾಡಿ ಇವತ್ತೇನೇ ಕೆರೆ ತುಂಬ ಯೋಜನೆ ಇರ್ಬೋದು, ನೀರಾವರಿ ಯೋಜನೆ ಅವರೇ ಚಾಲನೆ ಕೊಟ್ಟರು. ಮುಂದಿನ ದಿನಮಾನದಲ್ಲಿ ನೀವೇನು ಹೇಳಿದ್ರಿ, 50,000 ಕೋಟಿ ಪ್ರತಿ ವರ್ಷ ಇಡ್ತದೆ ಅಂತೇಳಿ ನೀವು ನಮ್ಮ ನಡೆ ಕೃಷ್ಣೆ ಕಡೆಗೆ ಅಂದ್ರಿ. ಪ್ರತಿ ವರ್ಷವೂ 50,000 ಕೋಟಿ ಕೊಟ್ರೇನು? ನೀವು ಅವತ್ತು ಮಾತನಾಡಿದ ಹಾಗೆ 50,000 ಕೊಟ್ಟಿದ್ರಂದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ಈ ಪರಿಸ್ಥಿತಿ ಇರ್ತಿರ್ಲಿಲ್ಲ. ಇವತ್ತೇನಾಗ್ಯದ ಅಂದ್ರೆ ಒಂದು ಬ್ಯಾರಲ್ನಲ್ಲಿ ಒಂದು 10 ಜನ ದಿನನಿತ್ಯ ಬಳಕೆ ಮಾಡ್ತಕ್ಕಂಥ 10 ಜನ ಮನೆಯೊಳಗೆ ಅದೀವಂದ್ರೆ 50 ಜನ ಮನೆಗೆ ಬಂದಾಗ ಒಂದು ಬ್ಯಾರಲ್ ನೀರು ಸಾಕಾಗೋದಿಲ್ಲ.
ಏನಾಗೈತಿ 519 ಮೀಟ್ರ್ ವಾಟರ್ ಸ್ಟೋರೇಜ್ ಆಲ್ಮಟ್ಟಿ ಒಳಗೆ, ಅದನ್ನು 524 ಮೀಟ್ರ್ ಏರಿಸ್ಬೇಕಲ್ಲ, ವಾಟರ್ ಸ್ಟೋರೇಜ್ ಹೆಚ್ಚು ಮಾಡಬೇಕಲ್ಲ. ಕಾಲುವೆಗಳನ್ನು ಸಾಕಷ್ಟು ಆಗಿವೆ. ನೀವು 50,000 ಕೋಟಿ ಪ್ರತಿ ವರ್ಷ ಕೊಟ್ಟಿದ್ರಿ ಅಂದರೆ ಆ 524 ಮೀಟ್ರ್ ಸ್ಟೋರೇಜ್ ಆಗ್ತಕ್ಕ ಏನು ವ್ಯವಸ್ಥೆಗೆ ರೈತರ ಭೂಮಿಗಳಿಗೆ ಹಣ ಕೊಡೋದಿರ್ಬೋದು, ಎಲ್ಲ ಆಗ್ತಿತ್ತು. ಆದರೆ ನೀವು ಮಾಡಲೇ ಇಲ್ಲ. ಇವತ್ತು ಕೋರ್ಟ್ ಆದೇಶ ಮಾಡಿದೆ, ಒಂದು ರೈತಿಗೆ 60 ಲಕ್ಷ 70 ಲಕ್ಷ ಅವಾರ್ಡ್ ಆಗಿದೆ, ಅದು ಕೊಡೋಕ್ಕಾಗ್ತಾ ಇಲ್ಲ. ಅಲ್ಲಿ ನೀವು ಬಿಡದಿ ರೈತರಿಗೆ 2 ಕೋಟಿ ಕೊಡ್ತೀನಿ ಹೇಳಿರಿ. ಈ ನಮ್ಮ ಉತ್ತರ ಕರ್ನಾಟಕ ಇರ್ಬೋದು, ವಿಜಯಪುರ ಜಿಲ್ಲೆಯ ರೈತರ ನಿಮಗೇನು ಮಾಡಿದ್ದಾರೆ? ಬಿಜಾಪುರ ಜಿಲ್ಲೆಯ ರಾಜಕಾರಣಿಗಳು, ಕಾಂಗ್ರೆಸ್ ನಾಯಕರು ಇವತ್ತು ಏನು ಮಾಡಕತ್ತೀರಿ ಅಂತಕ್ಕಂಥದ್ದನ್ನು ನಾನು ಕೇಳಬೇಕಾಗೈತೆ. ಇವತ್ತು ರೈತರಿಗೆ ಪೇಮೆಂಟ್ ಹೇಳಿದ್ರಿ 40 ಲಕ್ಷ 30 ಲಕ್ಷ ಏನೋ ಹೇಳಿದ್ರಿ, ಒಬ್ಬರಿಗೆ ರೈತರಿಗೆ ಪೇಮೆಂಟ್ ಕೊಡ್ತಾ ಇಲ್ಲ. ಇವತ್ತು ಆ ವಕೀಲರೆಲ್ಲ ಇವತ್ತು ಕೋರ್ಟ್ ಮೂಲಕ ಇಲಾಖೆಯನ್ನು ಹರಾಜು ಹಾಕಕತ್ತಾರೆ. ಇವತ್ತು ಅಂದರೆ ಇಲಾಖೆಗಳ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಇಲಾಖೆಗಳು ಹರಾಜು ಹಾಕುವಂಥ ವಾತಾವರಣ ಕೆಟ್ಟಾಗೈತೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಹರಾಜಿನ ಪರಿಸ್ಥಿತಿಯಲ್ಲಿ ಇದೆ ಅಂತಕ್ಕಂಥದ್ದು. ಇದರಿಂದ ಈಗ ಹೇಳ್ತೀರಿ ನೀವು ಭಾರಾಕಮನಾಗಿ, ಏನು ಭಾರಾಕಮನ್? ರಾಜ್ಯವನ್ನೇ ಭಾರಾಕಮನ ಮಾಡಿಬಿಟ್ರಿ ನೀವು. ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಯಾವುದಾದ್ರೂ ಒಂದು ರಸ್ತೆ ಸರಿಯಾಗಿದೆಯಾ? ರಾಜ್ಯ ಸರ್ಕಾರ ಸಂಬಂಧಪಟ್ಟಂಥ ರಸ್ತೆ. ನಾನು ಮೊನ್ನೆ ನಿಂಬಾಳಕ್ಕೆ ಹೋಗಿದ್ದೆ. ಆ ನಿಂಬಾಳದಲ್ಲಿ ಹೋಗುವ ಸಂದರ್ಭದಲ್ಲಿ ರೋಡುಗಳ ಒಂದು ಗುಂಡಿಗಳು ನೋಡಿದಾಗ ಆ ಊರಿನವ್ರು ನನ್ನ ಗಾಡಿ ತರಬಿಸಿ ಮಾತನಾಡಿದರು, ಏನಿದು ಗುಂಡಿಗಳು, ಏನು ಈ ರೀತಿ ಗುಂಡಿಗಳದಾವ, ನಾವು ಇದನ್ನು ರಸ್ತೆಯನ್ನೇ ನಾವು ತೆಗಿತೀವಿ ಅಂತಕ್ಕಂಥ ವಾತಾವರಣ ಅವ್ರ ಬಾಯಿಂದ ಬಂತು. ಇದೇ ರೀತಿ ರಾಜ್ಯದಲ್ಲೆಲ್ಲ, ವಿಶೇಷ ವಿಜಯಪುರದಲ್ಲಿ ಕೂಡ ಎಲ್ಲ ಮತಕ್ಷೇತ್ರದ ಉಸ್ತುವಾರಿ ಮಂತ್ರಿ ಹಿಡ್ಕೊಂಡು ಎಲ್ಲ ಮತಕ್ಷೇತ್ರ ರೋಡ್ಗಳು ಹಾಳಾಗ್ಯಾವ. ಅದ್ರ ಕಡೆ ಗಮನ ಇಲ್ಲ. ಅದೆಲ್ಲ ಬಿಡ್ರಿ. ನೀವೇನಾದರೂ ನೀರಾವರಿಗೇನು ಭಗೀರಥ ಅನಿಸ್ಕೊಂಡ್ರಿ, ಅದು ಭಗೀರಥ, ಅದು ಭಾರತೀಯ ಜನತಾ ಪಕ್ಷ ಮುಂದುವರೆದ ಕಾರ್ಯಕ್ರಮ ಮಾಡಿದಿರಿ. ಇದು ಕೂಡ ವಿಮಾನ ನಿಲ್ದಾಣ ಕೂಡ ಭಾರತೀಯ ಜನತಾ ಪಕ್ಷದ ಕೊಡುಗೆ ಅದ. ಇದನ್ನು ಮುಂದುವರೆದ ಕೆಲಸ ನೀವು ಮಾಡಿದಿರಿ. ಆದರೆ ನಾವೇ ಭಗೀರಥ ಅಂತಕ್ಕಂಥ ಹೇಳಿಕೆ, ಅಷ್ಟು ಹಾಸ್ಯಾಸ್ಪದ ಹೇಳಿಕೆ ಅಂತೇಳಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇದ್ರ ಕ್ರೆಡಿಟ್ ಯಾರಿಗೆ ಹೋಗ್ಬೇಕಂದ್ರೆ ಇದು ಮುಖ್ಯವಾಗಿ BS ಯಡಿಯೂರಪ್ಪನವ್ರಿಗೆ ವಿಮಾನ ನಿಲ್ದಾಣ ಕೊಡುಗೆ ಹೋಗ್ತೈತಿ, ನೀರಾವರಿ ಕೊಡುಗೆ ಅವ್ರಿಗೆ ಹೋಗ್ತೈತಿ. ತದನಂತರ ಬೊಮ್ಮಾಯಿ ಅವರಿಗೆ, ಒಂದು ರಮೇಶ್ ಜಿಗಜಿಣಗಿ ಸಾಹೇಬರು ಇವತ್ತೇನಾಗ್ಯದ ಅಂದ್ರೆ ಇದು ಪ್ರಾಜೆಕ್ಟ್ ಮುಗಿದದ್ದು ಇವು ತಮ್ಮ ಅವಧಿಯಲ್ಲೇ ಭಾರತೀಯ ಜನತಾ ಸರ್ಕಾರ ಇದ್ದಾಗ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ 2ನೇ ಅವಧಿಗೆ ಬಂದೇ ಆ ಪ್ರಾಜೆಕ್ಟನ್ನು ಮುಗಿಸಿದ್ರು. ಯಾವ ರೀತಿ ಮನೆಯನ್ನು ಖರೀದಿ ಮಾಡಿ, ಜಾಗ ಖರೀದಿ ಮಾಡಿ, ಮನೆ ಕಟ್ಟಿ, ಮನೆ ಕೀಲಿ ಹಾಕಿಕೊಟ್ರೆ ಅವ್ರಿಗೆ ಓಪನಿಂಗ್ ಸಲಿಂದ. ಇವ್ರು ಬಂದ ತಕ್ಷಣ ಸಣ್ಣ ಪುಟ್ಟ ಖರ್ಚು ಇರ್ತಾವ, ಅಲ್ಲಿ ಫರ್ನಿಚರ್ ಮಾಡೋದು ಅಥವಾ ಮನೆ ಬೇಕಾದ ಸಾಮಾನು ಖರೀದಿ ಮಾಡೋದು, ಇಂಥ ಕೆಲಸಕ್ಕೆ ಮಾತ್ರ ಸೀಮಿತ ಮಾಡಿದಂಥ ಕೆಲಸ 3 ವರ್ಷ ಆಯಿತು. ಇನ್ನೂ ತನಕ ಅವರು ಆ ಕೆಲಸದ ಬಗ್ಗೆ ಸ್ವಲ್ಪ ಮಾಡಿದ್ದಾರೆ. ಇವತ್ತು ಅವರು ಮುಂದುವರೆದ ಕಾಮಗಾರಿ ಮಾಡಿದ್ದಂದ್ರೆ ಇವತ್ತಲ್ಲಿ ಆ ವಿಮಾನ ನಿಲ್ದಾಣಕ್ಕೆ ಕೆಲವೊಂದು ಏನು ಅಗ್ನಿಶಾಮಕ ವಾಹನಗಳು ಬೇಕು, ಖರೀದಿ ಮಾಡಿದ್ದಾರೆ ಇವ್ರು ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ. ಮತ್ತು BDDS ಉಪಕರಣ ಖರೀದಿ ಮಾಡಿದ್ದಾರೆ, DVOR ಉಪಕರಣ ಖರೀದಿ ಮಾಡಿದ್ದಾರೆ. ಆ ರಾಷ್ಟ್ರೀಯ ಹೆದ್ದಾರಿಗ 50ಕ್ಕೆ ಸಂಬಂಧಪಟ್ಟಂಗೆ ವಿಮಾನ ಹೋಗಲಿಕ್ಕೆ ರಸ್ತೆಗಳಿಗೆ ಭೂ ಸ್ವಾಧೀನ ಪ್ರಕ್ರಿಯೆದಾಗ ಇನ್ನೂ ಕೆಲಸ ಏನು ಪ್ರಾರಂಭ ಆಗಿಲ್ಲ. ಈ ರೀತಿ ಅದು. ಆದರೆ ಪ್ರಾಬ್ಲಮ್ ಏನಾಗಿತ್ತಂದ್ರೆ ಕೇಂದ್ರ ಸರ್ಕಾರ ಪರಿಸರ ಇಲಾಖೆಯಿಂದ ಏನಿದೆ ವಿಮಾನ ನಿಲ್ದಾಣ ಪ್ರಾರಂಭ ಆಯಿತು, ಆವಾಗ ಪರಿಸರ ಇಲಾಖೆಯಿಂದ NOC ಪಡೆದುಕೊಳ್ಬೇಕಾಗಿತ್ತು. ಆಗ ಅವತ್ತಿನ ದಿನ NOCಗೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ, ಆದರೆ ಕಾರ್ಯಕ್ರಮ ಚಲೋ ಮಾಡಿಬಿಟ್ಟಿದೆ. ಒಂದೇ ಉಲ್ಲಂಘನೆ ಅಂತಕ್ಕಂಥ ಒಂದೇ ಕಾರಣ ಇದರಿಂದ ಅದು ಪ್ರಾಜೆಕ್ಟ್ ಆಗಿತ್ತು. ಇದು ಹೈಕೋರ್ಟಿಂದ ಸುಪ್ರೀಂ ಕೋರ್ಟಿಂದ ಕ್ಲಿಯರ್ ಆಗೈತೆ. ಇದೀಗ ಇಲ್ಲಿ ನಮ್ಮ ಸಂಸದರು ಜಿಗಜಿಣಗಿ ಸಾಹೇಬರು ಇವತ್ತಲ್ಲೇ ಕೇಂದ್ರದಲ್ಲಿ ಅಧಿವೇಶನ ನಡೆದದ, ಸಂಬಂಧಪಟ್ಟಂಥ ಎಲ್ಲರಿಗೆ ಭೇಟಿಯಾಗಿ ಅದು 2-3 ತಿಂಗಳು ಅದನ್ನು ಕ್ಲಿಯರ್ ಮಾಡಿ ವಿಮಾನ ಹಾರ್ತಕ್ಕಂಥ ವ್ಯವಸ್ಥೆ ಮಾಡ್ತಕ್ಕಂಥ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ಅದನ್ನು ಕೇಟನ್ನು ತೆಗೆದುಕೊಳ್ತಕ್ಕಂಥ ಏನು ಪ್ರಯತ್ನ ಮಾಡ್ತಾಯಿದ್ರಿ, ಅದು ಸಾಧ್ಯ ಇಲ್ಲ ಅಂತಕ್ಕಂಥದ್ದು. 29/7/2025 ಸರ್ವೋಚ್ಚ ಕ್ಲಿಯರ್ ಆಗಿತ್ತು. ಅದು ಇಷ್ಟೆಲ್ಲ ಆಯ್ತು. ಇದಕ್ಕೆ ಮುಖ್ಯವಾಗಿ ಇನ್ನು ಈ ಕೊಡುಗೆ ಅಂದಾಗ ಇವತ್ತು ಗೋವಿಂದ ಕಾರಜೋಳ ಸಾಹೇಬರು PWD ಮಂತ್ರಿ ಇದ್ದಾಗ ಅವರು ಕೂಡ ಇದಕ್ಕೆ ಭಾಳಷ್ಟು ಪ್ರಯತ್ನ ಮಾಡಿ ಇವತ್ತು ಈ ವಿಮಾನ ನಿಲ್ದಾಣಕ್ಕೆ ಅವರು ಕೊಡುಗೆ ಕೊಡೋದು, ಅವ್ರಿಗೂ ಕೂಡ ಇವತ್ತು ನಾವು ಅದರ ಒಂದು ಕ್ರೆಡಿಟನ್ನು ಅವರ ಒಂದು ನಾವು ಕೊಡಬೇಕಾಗೈತೆ. ಆದರೆ ಇದು MB ಪಾಲ್ಡ್ರಿಗೆ ಭಗೀರಥ ಅಂತಕ್ಕಂಥ ಹೆಸರು ಇಡಾಕೈತ್ರಿ. ನೀರಾವರಿ ಯೋಜನೆ ಒಳಗೂ ಆಯಿತು, ಇವತ್ತಿನ ವಿಮಾನ ನಿಲ್ದಾಣದಾಗಾತು ಅವರು ಭಗೀರಥ ಪ್ರಯತ್ನ ಮಾಡೋಕ್ಕಾಗಿಲ್ಲ. ಅವರು ಮುಂದುವರೆದ ಕಾಮಗಾರಿಗಳನ್ನು ಮಾಡಿದ್ದಾರೆ ಅಂತಕ್ಕಂಥ ಸ್ಪಷ್ಟತೆಯನ್ನು ಕೊಟ್ಟು ನನ್ನ ಮುಂದೆ ನಾನು ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತೇನೆ. ಅದು ಸಾಕಷ್ಟು ಸಮಸ್ಯೆಗಳಿದಾವೆ. ರೈಲ್ವೆ ಇಲಾಖೆ ಅಂಡರ್ ಬ್ರಿಡ್ಜ್ ಒಂದು ಅಲ್ಲಿ ವಜ್ರನಗುಡಿಯಲ್ಲಿ ಅಂಥ ಕೆಲಸಗಳಿದಾವೆ. ಸಾಕಷ್ಟು ಕೆಲಸ ಮಾಡೋದು ಬಿಟ್ಟು ಈ ಪತ್ರಿಕಾಗೋಷ್ಠಿಯನ್ನು ಮಾಡೋ ಅವಶ್ಯಕತೆ ಇರಲಿಲ್ಲ.
ಇದು ಹಾಸ್ಯಾಸ್ಪದ ಅನ್ನುವಂಗೆ ವಾತಾವರಣ ಇವತ್ತು ನೀವು ಎಂ ಬಿ ಪಾಲ್ಡ್ರ ಹೆಸರು ಕಾಂಗ್ರೆಸ್ ನಾಯಕರು ಪತ್ರಿಕಾಗೋಷ್ಠಿ ಮಾಡಿ ಆ ಎಂ ಬಿ ಪಾಲ್ಡ್ರಿಗೆ ನೀವು ಅವಮಾನ ಮಾಡ್ತೀರ ಅನ್ನುವಂಗೆ ಆಗೈತಿ ಪತ್ರಿಕಾಗೋಷ್ಠಿ. ಸರ್, ಬಸನಗೌಡ ಪಾಟೀಲ್ ವಿಮಾನ ನಿಲ್ದಾಣ ಮಾಡುವಾಗ ಬಸನಗೌಡ ಪಾಟೀಲ್ ಯತ್ನಾಳರು BJP ಶಾಸಕರಾಗಿದ್ದರೆ ಅವ್ರಿಗೆ ಕೊಡುಗೆ BJP ಶಾಸಕರಿದ್ದಾಗ ಮಾತ್ರ ಅವ್ರ ಕೊಡುಗೆ ಅದ. ಇವತ್ತು ಅವ್ರಿಗೆ ಕೊಡುಗೆ ಸಲ್ಲಂಗಿಲ್ಲ. ಅದು ಪಕ್ಷೇತರ ಶಾಸಕರಲ್ಲ. ಆ ವಿಮಾನ ನಿಲ್ದಾಣದ ಕೊಡುಗೆ ಭಾರತೀಯ ಜನತಾ ಪಕ್ಷ ಯಾವ ಕೊಡುಗೆಗಳು ಅವ್ರು ಇರೋದಿಲ್ಲ ಇವತ್ತು. ಸರ್, ಅನುದಾನ ಇದು 347 ಕೋಟಿ ಬಂದಿದೆ. ಹೆಚ್ಚುವರಿಯಾಗಿ ಈಗ ನೈಟ್ ಲ್ಯಾಂಡಿಂಗ್ ಸಲಿಂದ ಅವ್ರ ಪ್ರಾಜೆಕ್ಟನ್ನು ಇವತ್ತು ಪ್ರಕ್ರಿಯೆದಾಗ ಕೆಲಸ ಮುಗಿದಿಲ್ಲ. ಅವರು ಪ್ರಕ್ರಿಯೆದ ಅವ್ರು ಆದ ತಕ್ಷಣ ಇವೆಲ್ಲ ಏನಿಲ್ಲ, ಏನು ಬೇಕು ಎಕ್ಸ್ಟ್ರಾ ವರ್ಕ್ಗಳಿಗಾಗಿ ಅನುದಾನವನ್ನು ಮೀಸಲಿಟ್ಟು ಮಾಡಿದ್ದಾರೆ ಅವರು. ಇನ್ನು ಪ್ರಕ್ರಿಯೆದಾಗಲ್ಲ, ಪ್ರೊಸೆಸ್ ಏನು ಅದಾವೆ. ಅದು ವಿಮಾನ ನಿಲ್ದಾಣ ಸ್ಟಾರ್ಟ್ ಆಗಲಿಕ್ಕೆ ಡೇ ಲ್ಯಾಂಡ್ ಆಗಿ ಡೇ ಏನು ಪ್ರಕ್ರಿಯೆ ಮಾಡೋಕ್ಕೆ ಎಲ್ಲ ರೀತಿ ರೆಡಿ ಅದ. ಮುಂದೆ ಹೆಚ್ಚುವರಿ ಮಾಡ್ಬೇಕಂತ ಅವ್ರು ತಮ್ಮದೇ ಆದಂಥ ಪ್ಲ್ಯಾನ್ ಅದಾವೆ. ಅದಕ್ಕೆ ಆದಂಥ ಏನು ಮನಿ ಓಪನಿಂಗ್ ಮಾಡಿದ ತಕ್ಷಣ ಏನು ಅವ್ರಿಗೆ ಬೇಕಾಗ್ಬೋದು, ಅವು ನೀವು ಯಾವ ರೀತಿ ಬೇಕು ಆ ರೀತಿ ಅದು ಪ್ರಿಪ್ರೇಷನ್ ಮಾಡ್ಕೊಳಕೈತಾರೆ. ಅದಕ್ಕೆ ಬಗ್ಗೆ ನಾನು ಆ ವಿಷಯದಲ್ಲಿ ನಾನು ಅವ್ರ ಬಗ್ಗೆ ನಾನು ಕೆಟ್ಟ ಮಾತಾಡಕ್ಕೆ ಹೋಗೋದಿಲ್ಲ. ಕೆಲಸ ಪ್ರಾರಂಭ ಯಾರು ಮಾಡಿದರು? ಈ ಕಾಂಗ್ರೆಸ್ ನೋಡ್ರಿ, ಕಾಂಗ್ರೆಸ್ದ ಶಾಸಕರಿಗೆ ಮಂತ್ರಿಗಳಿಗೆ ಇಂಥ ಹೊಸ ಯೋಜನೆಗಳು ತಲೆಯಾಗ ಓಡೋದಿಲ್ಲ ಅವರು. ಯಾಕೆಲ್ಲ ಶ್ರೀಮಂತರ ಮಕ್ಕಳು ಅಲ್ಲಿ ರಾಜ್ಯ ವೈಭವದಿಂದ ಬಂದಂಥವ್ರು ಅಲ್ಲಿ ಮಂತ್ರಿಗಳು ಇರ್ತಾರೆ, MLA ಇರ್ತಾರೆ. ಆದರೆ ಭಾರತೀಯ ಜನತಾ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಇವತ್ತು ಅಲ್ಲಿ ಶಾಸಕನಾಗಿ ಮಂತ್ರಿ ಆಗ್ತಕ್ಕಂಥ ಅವಕಾಶ ಇರೋದ್ರಿಂದ ಬೇಸ್ಗಳು ಬಂದಂಥ ಕಾರ್ಯಕರ್ತರೇ MLA ಶಾಸಕರಾಗೋದ್ರಿಂದ ಇವ್ರ ತಲೆಯೊಳಗೆ ಬರ್ತಾ ಹೊರತು ಕಾಂಗ್ರೆಸ್ಸಿನ ಇಂಥ ಅದು ಶ್ರೀಮಂತ ಭಾಳ ದೊಡ್ಡ ಶ್ರೀಮಂತರು ಇರೋದ್ರಿಂದ ಅವರಿಗೆ ಈ ವಿಚಾರ ಬರೋದಿಲ್ಲ ಅಂತ ಹೇಳಕ್ಕೆ ಬರ್ತೇನೆ. ಈ ಕೊಡುಗೆ ಏನಾರಿದ್ರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಕೂಡ ವಿಮಾನ ನಿಲ್ದಾಣದ ಕೊಡುಗೆಯನ್ನು ಕೊಡೋಕೆ ಇಚ್ಛೆ ಪಡ್ತೀವಿ. ಸರ್, ಈಗ ಇನ್ನೊಂದು ರಾಜ್ಯದಲ್ಲಿ ಬರ ಐತಿ. ಈಗ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಏನಿತ್ತು ಅದು ಅವಧಿ ಮುಗಿಯಕ್ಕೆ ಬಂದಿತ್ತು. ಅದನ್ನು ಮತ್ತೆ 2030 ವಿಸ್ತರಣೆ ಮಾಡಿ 5 ವರ್ಷ. ಹೌದು, ಅನುಮೋದನೆ ಆಗ್ಯದ. ಹೌದು ರೀ. ಈ ಬಗ್ಗೆ ಏನು ಅಂತ ಈಗ ಅದು ನಮ್ಮ ನರೇಂದ್ರ ಮೋದಿ ಅವರು, ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರೈತರ ಬಗ್ಗೆ ಕಾಳಜಿ ಅದ ಅವ್ರಿಗೆ. ಆದ್ದರಿಂದ ಅದು ಮಾಡಿದ್ದಾರೆ. ಇವ್ರು ಏನು ಮಾಡಕತ್ತಾರೆ ಇವತ್ತು? ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇಲ್ಲಿ ರಾಜ್ಯದಲ್ಲಿ ಹಾಹಾಕಾರ ಇದೆ, ಮಳೆ ಆಗಿಲ್ಲ, ಇಲ್ಲಿ ಬರಗಾಲ ಆವರಿಸಿದೆ, ಇಲ್ಲಿ KPSL ಕೂಡ ಸಾಕಷ್ಟು ಹೀನಾಯ ಪರಿಸ್ಥಿತಿ ಅದ. ಇಲ್ಲಿ ಇಂಥ ಎಲ್ಲರ ಮಧ್ಯೆ ಡೆಲ್ಲಿಗೆ ಹೋಗಿ ಇವತ್ತು ನೀವು ನಮ್ಮ ಅಲ್ಲಿ ಹೋಗಿ ಹೋರಾಟ ಮಾಡ್ತೀರಿ ಅಂತ ಎಂಥ ನಾಚಿಕೆಗೇಡಿ ಸಂಗತಿ ಅಂತಕ್ಕಂಥದ್ದನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇಲ್ಲಿ ನೀರಾವರಿ, ಇಲ್ಲಿ ಕೆರೆ ತುಂಬ ಯೋಜನೆ, ಇವತ್ತು ಯಾವ ಕೆರೆಗಳಿಗೆ ನೀರಿಲ್ಲ ನೋಡಿರಿ. ಬಿಜಾಪುರ ಜಿಲ್ಲೆಗೆ ಆಲ್ಮಟ್ಟಿಯಲ್ಲಿ ವಾಟರ್ ಸ್ಟೋರೇಜ್ ಆಗೋದು 123 TMC ಸ್ಟೋರ್ ಆಗ್ತೈತೆ. ಈಗ ಮೊನ್ನೆ ಮಳೆ ಆಗಿ ಈಗ ನಮ್ಮ ಬಿಜಾಪುರ ಜಿಲ್ಲೆ ಮಳೆ ಆಗಿಲ್ಲ. ಅಲ್ಲಿ 95 TMC ನೀರು ಸ್ಟೋರೇಜ್ ಆಗೈತಿ. ನಾನು ಸಾಕಷ್ಟು ಜವಾಬ್ದಾರಿ ಜಿಲ್ಲಾಧ್ಯಕ್ಷನಾಗಿ ಆಲ್ಮಟ್ಟಿಗೆ ಹೋಗಿ SC ಜೋಡಿ ಮಾತಾಡಿ ಆ ನೀರು ಬಿಡ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದೆವು. ಕೊನೆಗೆ SK ಬೆಳ್ಳೂಬಿ ಅವ್ರ ನೇತೃತ್ವದಲ್ಲಿ ನಾವು 2-3 ರೈತರನ್ನು ಕೂಡಿಸಿ ನಾವೇ ಅದನ್ನು ಇನ್ನು ಸ್ಟಾರ್ಟ್ ಮಾಡ್ತೀವಿ, ಬಟನ್ ಚಲೋ ಮಾಡ್ತೀವಿ ಹೋಗಿ ಅಲ್ಲಿ KBJ ಇಲಾಖೆ ಮುಂದೆ ಹೋರಾಟ ಮಾಡಿದೆವು. ಹೋರಾಟ ಮಾಡಿದಾಗ ಅವ್ರಿಗೆ 2 hours ಟೈಮ್ ಕೊಟ್ಟಿದ್ದೆವು. ನೀವು 2 ತಾಸಿನಲ್ಲಿ ಕಾಲುವೆಗೆ ನೀರು ಬಿಡದೇ ಹೋದರೆ ನಾವೇ ರೈತರಿಗೆ ಅದನ್ನು ನಾವು ಬಟನ್ ಒತ್ತಿ ಚಲೋ ಮಾಡ್ತೀವಿ ಅಂತೇಳಿ ಒಂದು ವಾತಾವರಣ ಕೆಟ್ಟದಾಗ ಅವಾಗ ಎಚ್ಚೆತ್ಕೊಂಡ್ರು ಅವರು. ಅವಾಗ ಕಾಲುವೆಗೆ ನೀರು ಬಿಡ್ತಕ್ಕಂಥ ಪ್ರಯತ್ನ ಮಾಡಿದರು. ಒಂದು ವಿಷಯ ಹೇಳ್ತೀನಿ ನಿಮಗೆ, ಈ ಕಾಲುವೆಗಳಿಗೆ ನೀರು ಹರಿಬೇಕಂದ್ರೆ ಸ್ವಚ್ಛ ಇರಬೇಕು. ಈಗ ಆ ಕಾಲುವೆಗಳಲ್ಲಿ ಕಸ ಮೊನ್ನೆ ನೀರು ಬಿಡುತ್ತಂಗೆ ಯಾವಾಗ ಮಾಡಬೇಕು, ಅದನ್ನು ಕಾಲುವೆ ಯಾವಾಗ ಕ್ಲೀನ್ ಮಾಡಬೇಕು, ಟೆಂಡರ್ ಯಾವಾಗ ಕರಿಬೇಕು, ಯಾವಾಗ ಕ್ಲೀನ್ ಮಾಡಬೇಕು. ಆ ಕಾಲುವೆಗೆ ನೀರು ಬಿಡೋದಕ್ಕಿಂತ ಪೂರ್ವದಲ್ಲಿನ 4-5 ತಿಂಗಳು ನೀರೇ ಇರೋದಿಲ್ಲ ಅದಕ್ಕೆ ಬೇಸಿಗೆಯಲ್ಲಿ ಕ್ಲೀನ್ ಮಾಡಬೇಕಾದಂಥ ಸರ್ಕಾರ ಎಂಥ ನಾಚಿಕೆಗೇಡಿ ಸರ್ಕಾರದ ಅಂದ್ರೆ ಇನ್ನೂ ಕ್ಲೀನ್ ಮಾಡಲೇ ಇಲ್ಲ. ನೀರನ್ನು ಚಲೋ ಮಾಡಿ ಅನಿವಾರ್ಯ ಚಲೋ ಮಾಡಿದರು. ಅದಕ್ಕೊಂದು 40 ಕೋಟಿ ದುಡ್ಡು ಬಂದಿದೆ ಅಂತ ಹೇಳಿದಾರೆ ನನಗೆ. ಕಡೆ ಸಲ 80 ಕೋಟಿ ಬಂದಿತ್ತು, ಖರ್ಚು ಮಾಡಿದ್ವಿ ಅಂತ ಹೇಳ್ತಾರೆ. 40 ಕೋಟಿ ಬಂದ ಅಂತ ಹೇಳ್ತಾರೆ. ಈ ಕಾಲುವೆಗೆ ನೀರು ಬಿಟ್ಬಿಟ್ರಿ. ಈಗ ಯಾರು ಕೇಳೋರು ಅವ್ರಿಗೆ? ಸರ್ಕಾರ ಲೂಟಿ ಮಾಡ್ತಕ್ಕಂಥ ಕೆಲಸಕ್ಕೆ ಹೆಸರಿಗೆ ಅದು ಕಾಲುವೆ ನೀರು ಹರಿದು ಬಿಡ್ತೈತಿ. ಕ್ಲೀನ್ ಮಾಡೋ ಪ್ರಶ್ನೆ ಬರಲ್ಲ, ಇಲ್ಲಿ ಮುಗಿದು ಹೋಗ್ತೀನ ನೀರು ಹರ್ಕೋತ ಹೋಗ್ಬಿಡ್ತೈತಿ. ಈ ರೀತಿ ಸರ್ಕಾರ ಈ ಜನರ ತೆರಿಗೆ ಹಣವನ್ನು ತಿಂದು ನೀರು ಕುಡಿತಾ ಇದೆ ಅಂತಕ್ಕಂಥ ಆರೋಪವನ್ನು ಕೂಡ ಮಾಡ್ತಾಯಿದ್ದೀನಿ. ಇನ್ನೊಂದು ವಿಷಯ, ಬಿಜಾಪುರ ಜಿಲ್ಲೆ ಕೃಷಿ ಪ್ರಧಾನವಾದ ಜಿಲ್ಲೆ. ನನಗೆ ಗೊತ್ತಿದ್ದ ಹಾಗೆ ಯಾವುದೇ ಸರ್ಕಾರ ಇಲ್ಲಿ ಕೃಷಿ ಮಂತ್ರಿ ಇಲ್ಲಿ ಬರ್ತಕ್ಕಂಥದ್ದು ಹೆಚ್ಚು ಇಂಪಾರ್ಟೆಂಟ್ ಕೊಡ್ತಕ್ಕಂಥದ್ದು ಐತಿ. ಆದರೆ ಕಳೆದ 3 ವರ್ಷದಿಂದ ಇಲ್ಲೇ ಕೃಷಿ ಮಂತ್ರಿ ಚಲುವರಾಯ ಸ್ವಾಮಿ ಒಂದು ಸಲನೂ ಬರಲಿಲ್ಲ ಸರ್. ಇದು ಯಾವ ನ್ಯಾಯ? ಇಲ್ಲಿ ಕೃಷಿ ರೈತರ ಸಮಸ್ಯೆಗೆ ಏನು ಸ್ಪಂದಿಸ್ತಾರೆ ಇವರು? ಇಂಥವೆಲ್ಲ ಮಂತ್ರಿಗಳಾದ್ರಂದ್ರೆ ಈ ರಾಜ್ಯದ ಪರಿಸ್ಥಿತಿ, ರೈತರ ಪರಿಸ್ಥಿತಿ ಅಧೋಗತಿಗೆ ಹೋಗ್ತಾ ಇರ್ತಕ್ಕಂಥ ಒಂದನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ.